ಹಾಯ್ ಗೇಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ನೋಡಿ, ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಈ ಮೊದಲನೇ ಬಾರಿ ನನ್ನ ಚಾನೆಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಇರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕುವ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆನಾ? ಡನ್. ನೋಡಿ, ನಾನಿವತ್ತು ಚಿಕನ್ ಸಾರು ಮಾಡಿದ್ದೀನಿ ಮತ್ತು ಚಿಕನ್ ಸುಕ್ಕ ಕೂಡ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಅದರ ರೆಸಿಪಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ನಮ್ಮ ಮ್ಯಾಂಗ್ಳೂರು ಉಡುಪಿ ಸೈಡಲ್ಲಿ ಮಾಡುವಂತಹ ರೆಸಿಪಿ ಅದು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಓಕೆನಾ? ನೋಡಿ, ನಾನು ಮಾಡಿರುವ ಚಿಕನ್ ಸಾಂಬಾರನ್ನು ರೆಸಿಪಿಯನ್ನು ನೋಡ್ಕೊಂಬರುವ. ಸರಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಚಿಕನ್ ಸಾರು ಮಾಡ್ತಿದ್ದೀನಿ. ಅದಕ್ಕೆ ಏನೆಲ್ಲ ತಗೊಂಡಿದ್ದೀನಿ ನೋಡಿ. ಇಲ್ಲಿ ಕಸೂರಿ ಮೇಥಿ ತಗೊಂಡಿದ್ದೀನಿ, ಮತ್ತು ಕಾಳು ಮೆಣಸು ಇದು 1 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ತಗೊಳ್ಳಿ. ಇದರಲ್ಲಿ ಚಕ್ಕೆ, ಲವಂಗ ಮತ್ತು ಬಡೆ ಸೊಪ್ಪು ಇದೆ, ಮತ್ತು ಪಲಾವ್ ಎಲೆ ತಗೊಂಡಿದ್ದೀನಿ. ಆಮೇಲೆ ಅರಿಶಿಣ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನು 1 kg ಚಿಕನ್ಗೆ ಆಗುವಷ್ಟು ಮಸಾಲ ಮಾಡ್ತಿದ್ದೀನಿ. ಇಲ್ಲಿ ನೋಡಿ, ಕೊತ್ತಂಬರಿ ಇಷ್ಟು ತಗೊಂಡಿದ್ದೀನಿ ನೋಡಿ. ಜೀರಿಗೆ 1 ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ. ಮತ್ತು ಇಲ್ಲಿ ನೋಡಿ, ಸ್ವಲ್ಪ ಕಾಯಿ ತಗೊಂಡಿದ್ದೀನಿ. 2-3 ಸ್ಪೂನ್ ಅಷ್ಟು ಕಾಯಿ ತಗೊಂಡಿದ್ದೀನಿ ಅಷ್ಟೇ, ಸ್ವಲ್ಪ ಇರೋದು. ಇಷ್ಟು ಒಂದು 10-15 ಬ್ಯಾಡಗಿ ಮೆಣಸು ಮತ್ತು 3 ಖಾರದ ಮೆಣಸು ತಗೊಂಡಿದ್ದೀನಿ. ಸ್ವಲ್ಪ ಟೊಮೆಟೊ ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಈರುಳ್ಳಿ, ಅಂದರೆ ಇದು ಮಸಾಲ ಮಾಡಲಿಕ್ಕೆ ಅಂತ ಹೇಳಿ. ಮತ್ತು ಇದು ಸ್ವಲ್ಪ ಹುಳಿ ತಗೊಂಡಿದ್ದೀನಿ, ಯಾಕಂದರೆ ಅಷ್ಟೇ. ಮತ್ತು ಇದು ಫ್ರೈ ಮಾಡಲಿಕ್ಕೆ, ಚಿಕನ್ ಫ್ರೈ ಮಾಡುವಾಗ ಇದು ಹಾಕ್ತೀನಿ ನಾನು. ಟೊಮೆಟೊ ಟೇಸ್ಟ್ ಬರುತ್ತೆ, ಇದು ಹಾಕ್ತೀನಿ ಸ್ವಲ್ಪ, 1 ಟೊಮೆಟೊ ಅಷ್ಟೇ. ಇಲ್ಲಿ ಈರುಳ್ಳಿ 2-3 ಈರುಳ್ಳಿ ತಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಪೇಸ್ಟ್ ಮಾಡ್ತೀನಿ ನಾನು. ಮತ್ತು ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸು ಇದನ್ನೆಲ್ಲ, ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನೆಲ್ಲ ಹಾಕಿ ನಾನು ಮಸಾಲ ಪೇಸ್ಟ್ ಮಾಡ್ತೀನಿ. ಮಸಾಲ ಅಲ್ಲ, ಪೇಸ್ಟ್ ಮಾಡ್ತೀನಿ ನೋಡಿ. ಇದರಲ್ಲಿ ಕೊತ್ತಂಬರಿ ಸೊಪ್ಪು, 2 ಬೆಳ್ಳುಳ್ಳಿ ಮತ್ತು ಶುಂಠಿ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಪೇಸ್ಟಿಗೆ, ಮತ್ತು 4 ಹಸಿ ಶುಂಠಿ ತಗೊಂಡಿದ್ದೀನಿ. ಇದನ್ನೆಲ್ಲ ಪೇಸ್ಟ್ ಮಾಡಬೇಕು. ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ. ಈಗ ಇದೆಲ್ಲ ಐಟಮನ್ನು ಫ್ರೈ ಮಾಡುವ. ಇಷ್ಟು ಐಟಮನ್ನು ಫ್ರೈ ಮಾಡಿ ಸಿಗ್ತೀನಿ ಮತ್ತೆ. ಆಯಿತು, ತೆಗೆಯುವ. Ya, como puse aqui, vamos lá.
ನಾನಿಲ್ಲಿ 3 ಗೋಡಂಬಿ ತಗೊಂಡಿದ್ದೀನಿ. ಚಿಕನ್ ಸಾಂಬಾರಿಗೆ ಗೋಡಂಬಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನೋಡಿ ಇಷ್ಟು ಚಿಕನ್ ತಗೊಂಡಿದ್ದೀನಿ. ಇದನ್ನೀಗ ನಾವು ಬೇಯಿಸುವ, ಚಿಕನ್ ಬೇಯಿಸುವ. ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಅದಕ್ಕೆ ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ ಕೂಡ ಹಾಕ್ಕೊಂಡೆ. ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕಬೇಕು. ಅದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ, ಆವಾಗ ಟೇಸ್ಟ್ ಬರುತ್ತೆ ಚಿಕನ್. ಚೆನ್ನಾಗಿ ಫ್ರೈ ಆಗೋವರೆಗೂ ಸ್ವಲ್ಪ ಕಾಯಿಸುವ. ನೋಡಿ ಈಗ ನಾನು ಮನೆಯಲ್ಲೇ ಮಾಡಿರುವಂಥ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಇದು ಹಸಿಮೆಣಸು ಹಾಕಿದ್ದೀನಿ. ಅದು ಹಾಕಿ ಪೇಸ್ಟ್ ಮಾಡಿದ್ದು. ನಾವು ಮನೇಲಿ ಮಾಡಿದ್ರೇ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ ಅದರ ಹಸಿ ವಾಸನೆ ಹೋಗೋವರೆಗೂ ನಾವು ಅದನ್ನು ಸರಿಯಾಗಿ ಹುರ್ಕೋಬೇಕು, ಫ್ರೈ ಮಾಡಿ. ಈಗ ಅದರ ಮೇಲೆ ನಾನು ಕರಿಬೇವಿನ ಸೊಪ್ಪು ಹಾಕಿದೆ ನೋಡಿ. ಕರಿಬೇವಿನ ಸೊಪ್ಪು ಹಾಕಿ ಅದೊಂದು ಸ್ವಲ್ಪ ಫ್ರೈ ಮಾಡಿದೆ. ಈಗ ಚಿಕನ್ ಹಾಕ್ತೀನಿ. ಫ್ರೈ ಆಯಿತು, ಹಸಿ ವಾಸನೆ ಹೋಯಿತು. ಚಿಕನ್ ಹಾಕ್ತಿದ್ದೀನಿ. ಈಗ ಚಿಕನ್ ಹಾಕಿ ಫ್ರೈ ಮಾಡಬೇಕು, ಚೆನ್ನಾಗಿ ಫ್ರೈ. ಎಲ್ಲ ಚಿಕನ್ ಹಾಕ್ಕೊಂಡೆ. ಎಲ್ಲ ಮಿಕ್ಸ್ ಮಾಡಿಕೊಡುವ ಒಂದ್ಸಲ. ಮಸಾಲೆ ಎಲ್ಲದಕ್ಕೂ ಮಿಕ್ಸ್ ಆಗಬೇಕಲ್ವ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಇದು ಅರಿಶಿಣ ಹಾಕ್ತಿದ್ದೀನಿ. ನಾನು ಮಸಾಲೆಗೂ ಕೂಡ ಅರಿಶಿಣ ಹಾಕಿದ್ದೀನಿ. ಇದು ಚಿಕನ್ ಬೇಯುವಾಗ ಅರಿಶಿಣ ಬೇಕಾಗುತ್ತೆ, ಚೆನ್ನಾಗಿ ಅರಿಶಿಣ ಹಾಕಿದ್ರೇ ಚೆನ್ನಾಗಿರೋದು. ಅರಿಶಿಣ ಹಾಕಿ ನೋಡಿ ಕಸ್ತೂರಿ ಮೇಥಿ ತಗೊಂಡೆ. ಕಸೂರಿ ಮೇಥಿ ಸ್ವಲ್ಪ ಟೇಸ್ಟ್ ಬರುತ್ತೆ, ಚಿಕನಿಗೆ ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ 2.5 ಸ್ಪೂನ್ ಉಪ್ಪು ಹಾಕ್ಕೊಂಡೆ. ನಮಗೆ ಎಷ್ಟು ರುಚಿ ಬೇಕೋ ಅಷ್ಟು ಉಪ್ಪು ಹಾಕೋದು. ಅರಿಶಿಣ ಕಮ್ಮಿ ಆಯ್ತು ಅಂತೇಳಿ ಇನ್ನೊಂದ್ಸಲ ಹಾಕ್ಕೊಳ್ತಿದ್ದೀನಿ. ಸ್ಮೆಲ್ ಬರಲ್ಲ ಚಿಕನ್ ಅರಿಶಿಣ ಹಾಕಿದ್ರೆ, ಅದಕ್ಕೋಸ್ಕರ ಅರಿಶಿಣ ಹಾಕ್ತಿದ್ದೀನಿ. ಈಗ ಬೇಯಲಿ, ಮುಚ್ಚಿಡ್ತಿದ್ದೀನಿ. ನೋಡಿ ಚಿಕನ್ ಬೆಂದಿದೆ, ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ನೋಡಿ. ಯಾವತ್ತೂ ಕೂಡ ಚಿಕನ್ ಬೇಯುವಾಗ ನೀರು ಹಾಕಬಾರ್ದು, ಅದು ತನ್ನಷ್ಟಕ್ಕೆ ಅದೇ ಬಿಡುತ್ತೆ ನೀರು. ನೀರು ಹಾಕಿದರೆ ಟೇಸ್ಟ್ ಹೋಗುತ್ತೆ ಚಿಕನ್. ನೋಡಿ ಅದೇ ಬಿಟ್ಟಿರುವ ನೀರು ಇಷ್ಟು, ನಾನು ನೀರು ಆ್ಯಡ್ ಮಾಡಲ್ಲ. ಇಷ್ಟು ಚೆನ್ನಾಗಿ ಬೆಂದಿದೆ. ಈಗ ಅದರಲ್ಲಿ ನಾನು ಚಿಕನ್ ಸುಕ್ಕಕ್ಕೆ ಅಂತ ತೆಗೆದಿಡ್ತಿದ್ದೀನಿ. ಚಿಕನ್ ಸುಕ್ಕ ಮಾಡಬೇಕಲ್ವ, ಅದಕ್ಕೆ ತೆಗೆದಿಡ್ತಿದ್ದೀನಿ. ಅದು ಸಾಂಬಾರಿಗೆ ಜಾಸ್ತಿ ಆಗುತ್ತೆ ಚಿಕನ್, ಅದಕ್ಕೋಸ್ಕರ ಅದರಲ್ಲೇ ತೆಗೆದಿಟ್ಟೆ. ಯಾಕೆ ತೆಗೆದಿಟ್ಟಿರ್ಬೋದು ಅಂತ ಅಂದ್ಕೊಳ್ಬೋದು, ಅದಕ್ಕೋಸ್ಕರ. ಇದು ಮಣ್ಣಿನ ಪಾತ್ರೆಯಲ್ಲಿ ನಾವು ನಾನ್ ವೆಜ್ ಮಾಡೋದು. ನಾನ್ ವೆಜ್ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ನಾನ್ ವೆಜ್ ಎಲ್ಲ ಮಾಡೋದೇ ಮಣ್ಣಿನ ಪಾತ್ರೆ. ನಾನು ನೋಡಿ ಈಗ ರುಬ್ಬಿಟ್ಕೊಂಡಿರುವ ಮಸಾಲ ಹಾಕ್ತಿದ್ದೀನಿ. ಎಲ್ಲ ಹಾಕಿ ಈಗ ನೋಡಿ ಇಷ್ಟ ಆಯಿತು. ಇದು ಚೆನ್ನಾಗಿ ಕುದಿಬೇಕು. ನೋಡಿ ಈಗ ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ, ಅದಕ್ಕೋಸ್ಕರ ಉಪ್ಪು ಹಾಕ್ತಿದ್ದೀನಿ. ಮಸಾಲೆ ಹಾಕುವಾಗ ಉಪ್ಪು ಕಡಿಮೆ ಬರುತ್ತೆ, ಉಪ್ಪು ಹಾಕ್ತಿದ್ದೀನಿ. ನೋಡಿ ನನ್ನ ಮಗಳು ಕಿರ್ಸ್ತಿದ್ದಾಳೆ. ಏನಿಟ್ಟರೂ ಕೂಡ ಅಡುಗೆ ರೂಮಲ್ಲಿ ಏನಿಟ್ಟರೂ ಕೂಡ ಅವಳು
ಇಡ್ಲಿಕ್ಕೆ ಬಿಡಲ್ಲ, ತೆಗ್ದು ಬಿಸಾಕ್ತಾಳೆ. ಕ್ಲೀನ್ ಮಾಡಿ 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 ಸಾಕಾಗಿ ಹೋಗುತ್ತೆ. ಎಲ್ಲ ಪಾತ್ರೆ ಎಲ್ಲ ಅಲ್ಲಿ ಅಲ್ಲಿ ಬಿದ್ದಿರುತ್ತೆ. ನೋಡಿ, ಸಾಂಬಾರು ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಕೋರಿ ರೊಟ್ಟಿ ಅಂತ ಹೇಳ್ತಾರೆ. ರೊಟ್ಟಿ ಇರಬೇಕು ಈ ಸಾರಿಗೆ, ಟೇಸ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಮ್ಯಾಂಗ್ಳೂರು ರೊಟ್ಟಿ, ಕೋರಿ ರೊಟ್ಟಿ ಅಂತ. ನೋಡಿ, ಚೆನ್ನಾಗಿ ಕುದೀತಿದೆ. ಉಪ್ಪೆಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ. ನೋಡಿಕೊಂಡು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಳ್ಳಿ. ನೋಡಿ, ಎಲ್ಲ ಆಯಿತು, ಕುದಿ ಬಂತು. ಈಗ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ. ಆಯಿತು ನೋಡಿ, ರೆಡಿ, ಚಿಕನ್ ಸಾರು ರೆಡಿ ಆಯಿತು. ಬನ್ನಿ ಊಟಕ್ಕೆ ಎಲ್ಲರೂ. ಊಟ ಮಾಡುವ ಫ್ರೆಂಡ್ಸ್, ಬನ್ನಿ ಬನ್ನಿ. ಈಗ ನೀರು ಕಾಣಿಸ್ತದೆ. ಸ್ವಲ್ಪ ಹೊತ್ತಾದ್ಮೇಲೆ ಅದು ದಪ್ಪ ಆಗುತ್ತೆ ನೋಡಿ. ಈಗ ನೋಡಿ ಹೇಗಾಗಿದೆ, ಚೆನ್ನಾಗಿದಾ? ಬನ್ನಿ ಎಲ್ಲರೂ ಬನ್ನಿ. ನೋಡ್ಕೊಂಬಂದ್ರೆ ವಿಡಿಯೋ ಹೇಗಾಯಿತು ಚಿಕನ್ ಸಾರು? ಇಷ್ಟ ಆಯಿತಾ? ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ ಪ್ಲೀಸ್. ಚಿಕನ್ ಸುಕ್ಕದ್ದು ನಾಳೆ ವಿಡಿಯೋ ಹಾಕ್ತೀನಿ, ಕಂಟಿನ್ಯೂ ವಿಡಿಯೋ ಹಾಕ್ತೀನಿ, ನೋಡಿ. ಓಕೆನಾ? ಚಿಕನ್ ತೆಗೆದಿಟ್ಟೆ, ಯಾಕೆ ತೆಗೆದಿಟ್ಟರು ಅಂತ ನೀವು ಅಂದ್ಕೊಳ್ಬೋದು. ನಾನು ಅದು ಸುಕ್ಕ ಮಾಡಲಿಕ್ಕೆ ಅಂತೇಳಿ ತೆಗೆದಿಟ್ಟಿದ್ದೀನಿ. ನಾಳೆ ಅದರ ವಿಡಿಯೋ ಹಾಕ್ತೀನಿ, ನೋಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡ್ಕೊಂಬಂದ್ರಲ್ಲ, ನಿಮಗೆ ಹೇಗೆ ಅನಿಸ್ತು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಹಾಗೆ ಒಂದು ಲೈಕ್ ಕೊಟ್ಬಿಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್. ನಾಳೆ ಆ ವಿಡಿಯೋದಲ್ಲಿ ಸಿಗುವ. ನಾಳೆ ಚಿಕನ್